ಐತಿಲ್ಲ ಇಷ್ಟು ಪ್ಯಾಕ್ ಆಗಿ ರೆಡಿ ಆಗೇನಿ ನಾನು. ಅಂದ್ರೂ ನಾ ಟಿ ಶರ್ಟ್ ಹಾಕೊಂಡೆ ಗಟ್ಟಿ ಅದೀನ ಬಿಡು. ಎಲ್ಲರೂ ಇಲ್ಲಿ ಪ್ಯಾಕ್ ಆಗ್ಯಾರ, ಇವ ಒಬ್ಬನೇ ಟಿ ಶರ್ಟ್ ನೀ ತಂದಿನ ಎತ್ತಲ್ಲ ಜಳಕ ಮಾಡೋಗೆ ಅಲ್ಲ ಮಾಡ್ತೀನಿ ನಾ ಮಾಡೋಗು ನಂಗೆ ಕಚ್ಚಾತೀವ. ಓಕೆ, ಹೊರಗೆ ಬಂದ್ಕೊಳ್ಳಿ ನೋಡ್ರಿ ಇಲ್ಲಿ ವ್ಯೂ ಹೆಂಗೆ ಚೊಕ್ಕ ಹಿಮಾಲಯ ಗುಡ್ಡ ಕಾಣತ್ತವ ಇಲ್ಲಿ. ಹಿಮಾಲಯ ಫಿಕ್ಸು. ಕಾರ್ ರೆಡಿ ನಿಂತೈತೆ ನಮ್ದು ಆಲ್ರೆಡಿ. ಸನ್ರೈಸ್ ಆಗತ್ತೆ ಹಿಂದಲ್ಲೇ ಇದ್ರಾಗ ಕಾಣೋದು ಹಿಂಗೈತಿ ವ್ಯೂ. ಇಲ್ಲಿದೆ ಲಘು ಬಿಟ್ಟೆ ಇವತ್ತಿಲ್ಲೇ. ಇವ್ರು 7 o'clock ಒಳಗೆ ಬಂದಿದ್ದಾರೆ. ಸೊ 7:15 ಆಲ್ರೆಡಿ ಬಿಟ್ಟೆ. ಯಾರು ಇಲ್ಲ ಸೀದಾ ಬರ್ಪ. ನಿನ್ನೆ ಇಲ್ಲೇ ನದಿ ಬಾಜುಕಿಂದ ಅಡ್ಡಾಡಿದ್ವಿ ನಾವು, ಬಟ್ ಕಂಡಿದ್ದಿಲ್ಲ. ಈಗ ಕಾಣ ಇದೇ ನದಿಯಿಂದನ ಇಲ್ಲೇ ಪೂರ ಬ್ಲಾಕ್ ಆಗಿದ್ದೆ. ಆಮೇಲೆ ಫ್ಲಡ್ ಬಂದಿದ್ದೆ. ಬೀಸ್ ನದಿ ಇದೆ. ನಿನ್ನೆ ಅಂಕಲ್ ಹೇಳತ್ತಿದ್ರು ಇಲ್ಲೇ ಇದೇನೈತಲ್ಲ ಸೈಡಿಗೆ ಎಲ್ಲ ಡಬಲ್ ಸೈಡ್ ರೋಡ್ ಇತ್ತಂತ. ಈಗ ಏನೂ ಇಲ್ಲಿಲ್ಲ, ಯಾಕಂದ್ರೆ ಪೂರ ರೋಡ್ ಹೋಗ್ಬಿಟ್ಟೈತಿ. ಬರೀ ಒಂದೇ ರೋಡ್ ಉಳಿದೈತಿ ಇಲ್ಲಿ. ಈಗ ನಾವು ಹೊಂಟಿದ್ದು ಇದೊಂದು ರೋಡ್ ಉಳಿದೈತಿ, ಅತ್ತಾಗಿಂದ ರೋಡ್ ಪೂರ ಹೋಗ್ಬಿಟ್ಟೈತಿ. ಈಗ ಮುಂದೆ ನೋಡ್ರಿ ಹಿಮಾಲಯ ಗುಡ್ಡ ಹೆಂಗೆ ಕಾಣತ್ತಾವ. ಮಸ್ತ್ ಬಿದ್ದೈತಿ, ಮಸ್ತ್ ಕಾಣತೈತಿ. ಈಗ ನಾವು ಅಲ್ಲೇ ಮ್ಯಾಲೆ ಹೊಂಟೇವಿ. ಈಗ ಹಾಂ, ಸೈಡಿಗೆ ನೋಡ್ರಿ ಎಲ್ಲ ಬಾರ್ಕೇಡ್ ಗಿರ್ಕೇಡ್ ಎಲ್ಲ ಮುರಿದಾವ. ನದಿ ಫೋರ್ಸ್ ಈಗ ಅಲ್ಲೇ ಏನು ಈಗ ಕಾಣತ್ತಲ್ಲ, ಅಲ್ಲಿ ಮನಿ ಸದ್ಯಕ್ಕೆ ಅಲ್ಲಿ ನೀರೊಳಗೆ ಆಲ್ರೆಡಿ ಹೋಗ್ಯಾವಂತೀಗ. ಇಲ್ಲೇ ಏನೈತಲ್ಲ ಮನಿ ಎಲ್ಲ ಹೋಗ್ಯಾವ, ರೋಡ್ ಎಲ್ಲ ಹೋಗ್ಯಾವ. ಕ್ಲಿಯರ್ಲಿ ಪೂರ ಗಿಡನೂ ಹೋಗ್ಯಾವ. ಪೂರ ಇಲ್ಲೇನೈತಲ್ಲ ನದಿ ಪಾಯಿಂಟ್ ಮಟ್ಟ ಬಂದಿತ್ತು. ಇಲ್ಲೇ ಟ್ರಾವೆಲರ್ ನಿಂತೈತಲ್ಲ ಅಲ್ಲಿ ಮಟ್ಟ ನದಿ ಬಂದಿತ್ತು. ಆದ್ರೂ ಇಲ್ಲಿ ಜನ ಮತ್ತೆ ಕಟ್ಕೊಂಡಾರ. जिससे पास बनवाना उससे लूंगा ना. ನಿನ್ನೆ ಓಪನ್ ಆಗೈತೆ ರೋಹತಾಂಗ್ ಪಾಸ್. ನಮ್ಮ ಮನೆ ಬಾರಿ ಯಾಕೋ ಚಲೋ ಐತಿ. ಫಸ್ಟ್ ಟೈಮ್. ಇಲ್ಲ ಅಂದ್ರೆ ನಾ ಯಾವತ್ತು ಈ ಮಾತು ಮಾತಾಡಂಗಿಲ್ಲ. ನೋಡ್ರಲ್ಲ ಅವಾಗ ಎಕ್ಸ್ಪೀರಿಯನ್ಸ್ ನೋಡ್ರಿಲ್ಲ ಹೆಂಗೆ ಉಳಿದಾರ ಇವ್ರ. ಲಾಸ್ಟಿಗೆ ಅಷ್ಟ ಉಳಿದೈತಿ. ಸ್ವಲ್ಪ ಸಿಗಾಡಿದ್ರು ಕೆಳಗ ಬಿಲ್ಡಿಂಗ್ ಈಗ ಅದ. ಇದೆಲ್ಲ ನೋಡ್ರಿಲ್ಲ ಹೆಂಗೆಲ್ಲ ಬೀಸ್ ನದಿ ಶಿಕಾರ ಆಗ್ಯಾವ ಇವೆಲ್ಲ. ಪ್ರಕೃತಿ ತಾಂಡವ್ ಮಾಡತ್ತಪ್ಪ ಅಂತಂದ್ರೆ ನಾವು ಮಾಡಿದ್ದೇನು ಉಳಿಯಂಗಿಲ್ಲ. ನೋಡ್ರಿಲ್ಲ ನದಿ ಇಟ್ಟ ಕಾಣತೈತಿ. ನದಿಗೆ ಏನು ಇಲ್ಲ ಇಲ್ಪ ಸಣ್ಣ ನದಿ ಇದೆ ಅನ್ನೋ ಜೊತೆ ಕಾಣತೈತಿ. ಬಟ್ ಇದ್ರ ಅರ್ಬಟ ನೀವು ಮಳಿ ಬಂದಾಗ ನೋಡ್ಬೇಕು. 13,080 feet. ಈಗ ಸೀದಾ ಹೋದ್ರ ರೋಹತಾಂಗ್ ಬರ್ತೈತಿ. ಆಮೇಲೆ ಲದಾಖ್ ಹಿಡಿಂಬ ದೇವಿ ಟೆಂಪಲ್ ಐತಿ. ಆಮೇಲೆ ಹೋಗ್ತೇವೆ ನಾವೆಲ್ಲ. ಇಲ್ಲೇ ಹೆಚ್ಚು ಕಮ್ಮಿ 500 ಕಿಲೋಮೀಟರ್ ಐತಿ. ಪಹಾಡ್ ಅನ್ಬಾಕ್ಸ್ ಆಗತ್ತಾವ ನಾವು ಹೊಂಟಂಗೆ. ಇಲ್ಲೇ ನೋಡ್ರಿ ವ್ಯೂ ಹೆಂಗೈತಿ. ಫುಲ್ ಅನ್ಬಾಕ್ಸ್ ಆಗತ್ತಾವ ಇಲ್ಲೇ. ಇನ್ನು ಮುಂದೆ ಹೋದಂಗೆ ಇನ್ನ ವ್ಯೂ ಕ್ಲಿಯರ್ ಕಲ್ಲು ನೋಡ್ರಿ ಅವು ಹಂಗ ಈಗ ತೋರ್ಸೋದು. ಹತ್ತರ ನೋಡ್ಬೇಕಂದ್ರೆ ನಾವು ಹಂಪಿ ಲೈಟ್ ಮಾಡಿ ಮ್ಯಾಲೆ ಗಾಡಿ ಕಟ್ಕೊಂಡು ಹೋಗ್ಬೇಕಾದ್ರೆ ಇನ್ನ ಕನ್ಸ್ಟ್ರಕ್ಷನ್ ನಡೆಯತ್ತಿಲ್ಲ. ಅಲ್ಲಿ ಮುಂದೆ ರೋಡ್ ರಫಾಯಿಂದ ಇಲ್ಲ ರೋಟ ಇದ್ದಿದ್ದಿಲ್ಲ ಅಂತಿಲ್ಲ. पत्थर डाल डूल के बनाया है. ये रोड ही नहीं था क्या? ये हट गया था बरसात में सारा. पहले फिर रोड कहाँ था? फिर यहाँ ही था रोड. पहले रोड ही हट गया. पानी का बहाव इतना है. ನೀರಿನ ಫೋರ್ಸ್ ರೋಡ ಹೋಗೈತಂತೆ. ಇಲ್ಲಿಂದ ಹಿಂಗ್ ಮಾಡು ಮ್ಯಾಗಿ ಮ್ಯಾಗಿ ಇಲ್ಲೆಲ್ಲ ಆಲ್ಟೋಸ್ ಭಾಳ ಅದಾವ. ಯಾಕಂತಂದ್ರೆ ಇಲ್ಲಿ ಸ್ಮಾಲ್ ಇಂಜಿನ್, ಈಸಿ ಸ್ಪೇರ್ ಪಾರ್ಟ್ಸ್, ಲೈಟ್ ವೇಟ್ ಇರೋದಕ್ಕೆ ಎಲ್ಲರೆಲ್ಲ ಆಲ್ಟೋನ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲೇನಿದೆ 90% ಎಲ್ಲರ ಕಡೆನೂ ಆಲ್ಟೋನ ಅದಾವ ಅಂತ ಹೇಳಿದ್ರು ಇವರು. ಇಲ್ಲೇ ಪಾಸ್ ತೊಗೋಬೇಕು ನಾವು. ರೋಹತಾಂಗ್ ಪಾಸ್ ಅಂತ ಏನು ಮೇಲೆ ಐತಲ್ಲ, ಇಲ್ಲಿಂದ 50 ಕಿಲೋಮೀಟರ್ಸ್ ಐತಿ. ಬಟ್ 50 ಕಿಲೋಮೀಟರ್ಸ್ ಇಲ್ಲಿ ಹೋಗಕ್ಕೆ 4 ತಾಸು ಬೇಕು. ಸೊ ರೋಹತಾಂಗ್ ಪಾಸಿಗೆ ಹೋಗಕ್ಕೆ ನಾವು ಪಾಸ್ ತೊಗೋಬೇಕು ಫಸ್ಟ್. ಪಾಸ್ ಎಲ್ಲ ವೇಟ್ ಮಾಡತ್ತೀವಿ. ಇಲ್ಲೇ ಬಂದೈತಿ. ಇಲ್ಲೇ ಅವ್ರು ಬಂದವ್ರು ಬಂದ್ರಿ.
ಇಲ್ಲಿ ಅವ್ರದ್ದು ಲೈಫ್ ಬಗ್ಗೆ ವಿಚಾರ ಮಾಡಿದ್ರೆ ಜುಮ್ ಅಂತೈತಿ. ನಂಗೆ ಥಂಡಿ ಒಳಗೆ ಇಷ್ಟೆಲ್ಲ ಅರ್ಬಿ ಹಾಕ್ಕೋಬೇಕಾತಂದ್ರೆ ಸ್ವಲ್ಪ ಬೆಚ್ಚಗತ್ತಾಗ್ತೈತಿ. ಈಗ ಇಲ್ಲಿಯವ್ರು ಹೆಂಗಿರ್ತಾರೋ ಏನು ವ್ಯೂ ನೋಡ್ರಿ, ಇಲ್ಲೆಲ್ಲ ಹೆಂಗೈತಿ ವ್ಯೂ, ಗುಡ್ಡ ನೋಡ್ರಿ. ಮ್ಯಾಗಿ ತಿಂದೆ, ಇವಾಗ ಪರೋಟ ತಿನ್ನತ್ತಾನ. ಒಂದು ಮ್ಯಾಗಿ ಐತಿ, ಒಂದು ಪರೋಟ ಐತಿ. ಈ ಟೈಪ್ ಐತಿಲ್ಲ ಹೋಟೆಲ್ ನಾವು ಬಂದಿದ್ದು. ಹೋಟೆಲ್ ಅನ್ಬೇಕು, ಡಾಬಾ ಅನ್ಬೇಕು, ಡಬ್ಬಿ ಅಂಗಡಿ ಅನ್ಬೇಕು ಗೊತ್ತಿಲ್ಲ. ಈ ಟೈಪ್ ಡ್ರೆಸ್ ಕೊಟ್ಟಾರ ಇವ್ರು ಆ್ಯಕ್ಟಿವಿಟೀಸ್ ಮಾಡೋಕೆ. ಫುಲ್ ಸೆಟ್ ಐತಿದೆ ಅಪ್ ಟು ಡೌನ್. ಕೆಳಗೆ ರಬ್ಬರ್ ಬೂಟ್ ಕೊಟ್ಟಾರ. हाँ ये मनाली जो टैक्सी वाले हैं ना, एक कुल्लू नहीं जाते और लगा लो साहब, ये इधर ही आएंगे बस ऊपर ही। और कोई इधर नहीं छोड़ेंगे। बोल क्या है? बोल क्या रहा था जब से देखो? क्या बोल वगैरह को गोल नहीं, वो बड़ा सा बलून। ये टावर पे लगाता है, हाँ ये वाला। हाँ ये नंबर होता है इसका, इसके तरह नंबर लेना है किस कंपनी की है, सरकारी है होती है ना, जैसे कोई चीज पैराग्लाइडिंग होती है, इधर कुछ भी होता है वो नीचे आके इससे टच ना हो जाए, ये इसलिए लगा रखे हैं। ये जो हाँ, मनी तो वो कोई चीज इसमें फंसे ना आके ऊपर से। क्या डेंजर इलाके में रहती भाई। यहाँ बड़ा पानी आएगा तो इस सब आगो की नज़ारा दिखा दे। ಈ ಟೈಪ್ ಕಾಣತ್ತಲ್ಲ ಈಗ ಇವರೆಲ್ಲ ಈ ಟೈಪ್ ಕಾಣತ್ತಾರ. ಎಲ್ಲರೂ ಪೆಂಗ್ವಿನ್ ಕಾಣತ್ತೆ. ಸ್ಪೇಸಿಗೆ ಹೋಗ್ತೀವಿ ನಾವು. ಹೆಲ್ಮೆಟ್ ಒಂದು ಹಾಕೊಂಡ್ಬಿಟ್ರೆ ಸ್ಪೇಸ್ ಸೂಟ್ ಆದಂಗೆ ಹಾಕಿದ್ದಿಲ್ಲ. ಮಿನಿ ಹೆಲ್ಮೆಟ್ ಮ್ಯಾಲ್ ಬರಫ್ ನೋಡ್ರಿ. ಇಲ್ಲಿ ದೇವದಾರ ಗಿಡ ಇಂಥದ್ದು, ಆ್ಯಪಲ್ ಗಿಡನೂ ಅದಾವ ಅಲ್ಲೇ. ಹಿಮಾಲಯನ್ ಆಲ್ಪೈನ್ ಫಾರೆಸ್ಟ್ ಅಂತಂತಾರೆ ಇದಕ್ಕೆ. जब गर्मियों में आते हैं ना सीजन, मई जून जुलाई में, बर्फ के यहाँ बाद पे तो जाम लगता है पूरा। जैसे हम फरवरी में आगे, फरवरी में बर्फ डलती है, स्नोफॉल होती है, तो यहाँ भी बर्फ होती है। अच्छा अच्छा। फिर हम लोग होटल तक ही आते हैं, उसके आगे गाड़ी लेके नहीं जाते अपनी, तो सीधा बोलते भाई लोकल टैक्सी कर लो। क्या होता है इनके पास सारी चैन जोन वगैरह सारा सिस्टम होता है ना। और एक नंबर 2 ये लोकल अपने लोकल की मदद कर देते हैं, हमारी कौन करेगा इधर, यही करने बुलाने पड़ते हैं कोई रूट वाले या कोई और जिसके साथ सेटिंग हो। ಸೊ ಇಲ್ಲಿ ನೀವು ಜೂನ್ ಜುಲೈಗೆ ಅಕಸ್ಮಾತ್ ಏನಾರು ಬಂದ್ರೆ ಅಂತಂದ್ರೆ ಪೂರ ಇಲ್ಲಿ ಜಾಮ್ ಇರ್ತದಂತೆ. ಜೂನ್ ಜುಲೈಗೆ ನೀವು ಇಲ್ಲಿ ಬಂದ್ರೆ ಅಂತಂದ್ರೆ ಪೂರ ಟ್ರಾಫಿಕ್ ಜಾಮ್ ಇರ್ತೈತಿ. ಈಗ ನಾವೇನು ಖಾಲಿ ರೋಡ್ನಾಗ ಈಗ ಹೊಂಟೇನಲ್ಲ ನಾನು, ಇಲ್ಲಿ ಇಷ್ಟು ಗಾಡಿ ನಿಂತಿರ್ತಾವೆ, ಒಟ್ಟ ನಿಮ್ಗೆ ಜಾಗ ಇರೋಂಗಿಲ್ಲ. ಆಮೇಲೆ ಅಕಸ್ಮಾತ್ ಫೆಬ್ರವರಿ ಟು ಮಾರ್ಚ್ ನೀವು ಬಂದ್ರೆ ಅಂತಂದ್ರೆ ಪೂರ ಇಲ್ಲಿ ಬರಫ್ ಬಿದ್ದಿರ್ತೈತಿ. ಯಾವುದು ಟ್ಯಾಕ್ಸಿದವ್ರು ನಿಮ್ಗೆ ಕರ್ಕೊಂಡು ಹೋಗಿಲ್ಲ. ನೀವು ಯಾವ ಟ್ಯಾಕ್ಸಿ ತಂದಿರ್ತಿರಲ್ಲ ಅವ್ರು ನಿಮ್ಗೆ ಕರ್ಕೊಂಡು ಹೋಗಿಲ್ಲ. ಓನ್ಲಿ ಲೋಕಲ್ ಟ್ಯಾಕ್ಸಿ ಅಷ್ಟೇ ನಿಮಗೆ ಇಲ್ಲಿ ಮಠ ಕರ್ಕೊಂಬರ್ತಾರೆ. ಯಾಕಂದ್ರೆ ಅವ್ರು ಗಾಲಿಗೆ ಚೈನ್ ಗೀನ್ ಅವೆಲ್ಲ ಹಾಕಿರ್ತಾರೆ, ಅವ್ರು ಲೋಕಲ್ ಸಪೋರ್ಟ್ ಇರ್ತೈತೆ ಅವ್ರಿಗೆ. ಬಟ್ ಅದೇ ನೀವು ಎಲ್ಲರೂ ಬೇರೆ ಊರಿನಾಗ ಟ್ಯಾಕ್ಸಿ ಮಾಡಿ ಇಲ್ಲಿ ಬರ್ತೀನಿ ಅದಂದ್ರೆ ಪಾಸಿಬಲ್ ಇಲ್ಲ ಅಂತ ಕ್ಲಿಯರ್ಲಿ ಹೇಳಿದ್ರು. देखने आना बर्फ का पूरा 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 बगाना है काश्मीर। ಇದು ಸಣ್ಣ ಸಣ್ಣ ಪವರ್ ಪ್ಲಾಂಟ್ ಅಂತ ಇಲ್ಲಿ ನೋಡ್ಬೋದು ನೀವು. ವಾಟರ್ ಇದು ಹಾಂ, ಹೈಡ್ರೋ ಪವರ್ ಪ್ಲಾಂಟ್ ಅಲ್ಲಿ ನೀರು ಹಾಂ ಇಲ್ಲಿ ಬರ್ದಾರ ನೋಡ್ರಿ. ಇಲ್ಲಿ ಇಷ್ಟಿಷ್ಟರಿಂದನೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡತ್ತಾರ ಇಲ್ಲಿ ಅವರೆಲ್ಲ. ಈ ಸಬ್ ಪ್ರೈವೇಟ್ ಏನಾ. ಸೊ ಇಲ್ಲೆಲ್ಲ ಏನೈತಿ ಫುಲ್ ಪ್ರೈವೇಟ್ ಐತಿ, ಗೌರ್ಮೆಂಟ್ ಅದು ಏನು ಬಟ್ ಪರ್ಮಿಷನ್ ತಗೋಬೇಕು, DC ಪರ್ಮಿಷನ್ ತಗೋಬೇಕಿಲ್ಲ. ರೋಪ್ ವೇ, ಜಿಪ್ ಲೈನ್, ನೀವು ಏನೇನು ಮಾಡ್ತಿರಲ್ಲ A to Z ಎಲ್ಲ ಪ್ರೈವೇಟ್ ಅದಾವಿಲ್ಲ. ಸೊ ಅಕಸ್ಮಾತ್ ನಿಮ್ಮ ಪ್ರಾಣಕ್ಕೆ ಏನಾರ ಅಪಾಯ ಆತಂತಂದ್ರೆ ಗೌರ್ಮೆಂಟ್ ಹೆಂಗೂ ಜವಾಬ್ದಾರ ಅಲ್ಲ. ಪ್ರೈವೇಟ್ದವ್ರು ಏನು ಮಾಡೋದು ಬರೆಸ್ಕೊಂಡ್ಬಿಡ್ತಾರೆ. ಪ್ರೈವೇಟ್ದವ್ರು ಏನು ಮಾಡ್ತಾರೆ ನಿಮ್ಮ ಕಡೆ ಬರೆಸ್ಕೊಂಡ್ಬಿಡ್ತಾರೆ. ಸೊ ಅಕಸ್ಮಾತ್ ನಿಮ್ಮ ಪ್ರಾಣಕ್ಕೆ ಅಪಾಯ ಆದಂತಂದ್ರೆ ಅವರು ಕೈ ಎತ್ತು ಬಿಡ್ತಾರೆ. ಸೊ ಯಾವುದೇ ಆ್ಯಕ್ಟಿವಿಟೀಸ್ ನೀವು ಮಾಡಿದ್ರು ನಿಮ್ಮ ರಿಸ್ಕ್ ಮೇಲೆ ಮಾಡಿರಿ. फाइनली कॉलेज ये
ऐसे इधर चले जाओ। ಇದೇನು ನಾವು ನೋಡತ್ತೀವಲ್ಲ ಸೋಲಾಂಗ್ ವ್ಯಾಲಿ ಇದೆ. इसके ऊपर भी बसाता हूँ। ಸೊ ಇದು ಬಾರ್ಡರ್ ರೋಡ್ ಆರ್ಗನೈಸೇಷನ್ದವ್ರು ಹ್ಯಾಂಡಲ್ ಮಾಡ್ತಾರ. BRO ಬ್ರೋ ಅಂತಂತಾರೆ ಇದಕ್ಕೆ. ಬ್ರೋ ಅಂತ ಹೇಳಲ್ಲ ಬರೀ ಬ್ರೋ ಅದೇ ಬ್ರೋ ಅಂತ ನಾವು ಓದಿದ್ವಿ ಫಸ್ಟಿಗೆ, ಬಟ್ ಆಮೇಲೆ ಗೊತ್ತಾಯ್ತು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತಂದ್ರೆ ಆರ್ಮಿದವ್ರದ್ದು ರೋಡ್ ಇದೆ. ಇದು ಟನಲ್ ಬಂದಾಗಿತ್ತಂತೆ. ಇಲ್ಲಿ ನೋಡ್ರಿ ಡೆಬ್ರಿಸ್ ಎಲ್ಲ ಇಲ್ಲಿ ಹಾಕ್ಯಾರ. ಈಗೆಲ್ಲ ಓಪನ್ ಮಾಡ್ಯಾರ. ಇಲ್ಲಿ ಟಿಬೇಟಿಯನ್ದವ್ರದ್ದು ಒಂದು ಫೋರ್ಸ್ ಐತಿ, ಅವರೇ ಎಲ್ಲ ಪಟ್ 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 ರೆಡಿ ಮಾಡ್ತಾರಂತಿದೆ. ವ್ಯಾಲಿ ನೋಡ್ರಿ ಇಲ್ಲಿ ಹೆಂಗೆ ಮನೆ ಕಟ್ಕೊಂಡಾರ ಇಷ್ಟು ಗುಡ್ಡದೊಳಗೆ. इनकी तरह तो भी रिस्क पर इनके मोस्टली लाइफ इंश्योरेंस लगा लेंगे रख लाइफ ಇಲ್ಲೇ ನಾವು ವ್ಯಾಲಿ ನೋಡಕ್ ಬಂದೀವಿ. ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದು. सुबह जिंदगी के साथ भी जिंदगी के बाद भी. यस LIC ಟನ್ 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 ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಯಾದೈತಿ. ಇಷ್ಟು ಟ್ರಕ್ಸ್ ಸಿಮೆಂಟ್ ಗಾಡಿ ಇಷ್ಟು ತಗೊಂಡು ಅದಾವಿಲ್ಲ. ಬರೀ ಒಂದು ಸಣ್ಣ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೂ ಎದ್ವಾ ಮ್ಯಾನ್ ಪವರ್ ಬೇಕಾಕೈತಿಲ್ಲ. ಕೆಳಗೆ ಕ್ರಷರ್ ಇತ್ತದ. ಇಲ್ಲಿ ವಿಡಿಯೋನಾಗ ಕಾಣದೈತೆ ಇಲ್ಲ ನಂಗೆ ಗೊತ್ತಿಲ್ಲ. ಭಾರಿ ಇತ್ತ ಅದ್ರ ಪೂರ್ವ ಸ್ಲೈಡ್ನಾಗ ಇವೆಲ್ಲ ಗಿಡ ಎಲ್ಲ ಒಣಗಿ ಬಿಟ್ಟಾವ ನೋಡ್ರಲ್ಲೇ. ರಿಯಲ್ ಸ್ಲೈಡ್ ಆದ್ಮೇಲೆ ಹಿಂಗೆ ಕಾಣದೈತೆ ನೋಡಿ. ಇದೆಲ್ಲ ರೋಡ್ ಬಂದಾಗಿತ್ತು ಕೆಳಗಿನ ಮಟ್ಟ. ನನಗೆ ಮನೆ ಕೂತ್ಕೊಳ್ಳೋಣ ಇಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಇಟ್ಕೊಳ್ಳಂಗೆ ಹೋಗ್ರು ಮಾರ ಇಲ್ಲಿ ಕಟ್ಟಾರ ನೋಡ್ರಿ ಇಲ್ಲೇ ಕಲ್ಲಿಗೆಲ್ಲ ಕಟ್ಟಾರ. ಇಲ್ಲಿ ನೋಡ್ರಿ ತಂಪಿಗೆ ನೀರೇನು ಫ್ಲೋ ಆಗಿ ಬರತ್ತಲ್ಲ, ಐಸ್ ಆಗತೈತಿ ಇಲ್ಲಿ. ಹಾಂ ये वो क्रशर से वो पाउडर बना के करके रहे हैं। रेत है वो, मिट्टी बालू। बालू है क्या? वाह मार्क दोस्त ಬೇಕಿತ್ತು ದೋಸ್ತ. ಅವರ ಇದೇ ಮೌಂಟ್ ಎವರೆಸ್ಟ್ ಗೊತ್ತಿಲ್ಲ. ವೆಲ್ಕಮ್ ಟು ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಅಬೌಟ್ 10,000 feet. ಯಾವ್ದಪ್ಪ ಅದಂತಂದ್ರೆ ಅಟಲ್ ಟನಲ್ ಅದು. ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಟನಲ್. ಈಗ ಇನ್ನೂ 1 ಕಿಲೋಮೀಟರ್ನಾಗ ನಾವು ಅಲ್ಲಿ ಬಿಡ್ತೀವಿ. ಎಷ್ಟು ಕಿಲೋಮೀಟರ್ ಕಾಯಜು 8 ಕಿಲೋಮೀಟರ್ ಉದ್ದ ಇದೆ. ಪೂರಾ ಭೂಮಿ ಒಳಗೆ ಅದಕ್ಕಿಂತ ಹೈಯೆಸ್ಟ್ ಟನಲ್ ರೋಡ್ ಯಾವುದೂ ಇಲ್ಲ. ಇಲ್ಲ ನೋಡ್ರಿ ಇಲ್ಲಿ ವ್ಯೂ ಹೆಂಗೈತಿ. ನಮ್ಮ ಕಣ್ಣಿಗೆ ಮುಕ್ತ ಅದು ಹೋದ್ರೆ ಇರ್ತದೆ ನೋಡಿದ ಅಷ್ಟು ಚಂದ. ಮುಕ್ತಿ ಸಿಗ್ತದೆ ಕಣ್ಣಿಗೆ. ಅವ್ರು ಕಣ್ಣು ಕೊಟ್ಟಾಗಿತ್ತು ನೋಡಿರ್ತೀವಿ. ಅಲ್ಲೇ ಬಿಸಿಲು ನೋಡ್ಬೋದು. ಬಿಜಾಪುರ ಮಂದಿ ಬಿಜಾಪುರ ಮಂದಿ ನೋಡ್ರಿ ಹೇಳು ನೋಡ್ರಿ ಇದು ನೋಡ್ರಿ ಯಾರು ಬಿಸಿಲಾಗ ಸಾಯ್ತ್ರಿ ಬಿಜಾಪುರ ಸಲ. ಬಿಸಿಲಾಗ ಧೂಳಾಗ ಹುಬ್ಬಳ್ಳಿ ಅಂದ್ರೆ ಧೂಳ, ನಮ್ಮ ಕಡೆ ಹುಬ್ಬಳ್ಳಿ ಧೂಳ, ಬಿಜಾಪುರ ಬಿಸಿಲು. ನೋಡ್ರಿ ಎಗ್ ರೈಸ್ ತಿನ್ನೋರು ನಾವು ಈಗ ಮ್ಯಾಗಿ ತಿನ್ನಕ ಒಂದು मैगी चॉकलेट जन्नत जन्नत है जन्नत जन्नत 2 भी रिलीज हुई लेकिन ऐसी जन्नत नहीं. ए जन्नत 3 बंदे दोस्त यार दोस्त यार ಇದು जन्नत का तरह है. वो जितना भी दिख रहा है ना आपको वो सारा इस बरसात में स्लाइड हुआ है. ರಿಸ್ಕ್ ನೋಡ್ರಿ ಇಲ್ಲಿ ಬರೀ ರೋಡ್ ಇಟ್ಟ ಐತಿ. ಇಲ್ಲಿ ಕೆಳಗೆ ಏನಿಲ್ಲ. ಜರದ್ರೆ ಕೆಳಗನ ಸೀದಾ ಮಾರ್ಲಾಗ